ಸರ್ ನಾವೇ ತುಂಬ ಹತ್ತಿರದಲ್ಲಿ ನೋಡಿದಾಗ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಒಂದು ಕಾಲಘಟ್ಟದಲ್ಲಿ ನೀವೆಲ್ಲ ಕೂತು ಮಾತನಾಡ್ತಿದ್ರಿ ಈ ವೀಕ್ ನಾನು ಬರ್ತೀನಿ ನೆಕ್ಸ್ಟ್ ವೀಕ್ ನೀವು ಬನ್ನಿ ಅಂತ ನೋಡಿ. ಸೊ ಆ ಥರದೊಂದು ಹೊಂದಾಣಿಕೆ ದಿನಗಳಿಗೆ ತುಂಬ ದೂರ ಆಗಿದೆ. ಯಾಕೆ ಏನು ಕಾರಣ ಅಂತ? ಒಂದು ಕಡೆ ಕಲಾವಿದರಲ್ಲಿ ಹೊಂದಾಣಿಕೆ ಇಲ್ಲ, ಮತ್ತೊಂದು ಕಡೆ ನಿರ್ಮಾಪಕರು ಒಟ್ಟು ಕಡೆ ಸೇರ್ತಾಯಿಲ್ಲ, ಮತ್ತೊಂದು ಕಡೆ ನಿರ್ದೇಶಕರು ಒಟ್ಟು ಕಡೆ ಸೇರ್ತಾಯಿಲ್ಲ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ? ಇವತ್ತು ತುಂಬ ನಿರ್ದೇಶಕರ ಕೊರತೆ ಇದೆ. ಬೆರಳೆಣಿಕೆ ಎಷ್ಟು ನಿರ್ದೇಶಕರು ಮಾತ್ರ ಇವತ್ತು ಹೆಸರಿದೆ. ಇವತ್ತು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟಂಥ ನಿರ್ದೇಶಕರು ಸಿನಿಮಾ ಮಾಡ್ತಾಯಿಲ್ಲ. ಅವ್ರು ಹೊಸಬರಿಟ್ಟು ಸಿನಿಮಾ ಮಾಡೋದು ಭಯ ಬಂದುಬಿಟ್ಟಿದೆ. ಅವ್ರಿಗೆ ಭಯ ಬಂದಿದೆ. ಅವ್ರಿಗೆ ನಾನೆಲ್ಲಿ ಫೇಲ್ ಆಗ್ಬಿಡ್ತೀನಿ ತಿರ್ಗಿ ನಾನು ಯಾರಿಗೆ ಕೇಳಲ್ಲ ಅಂತ. ಅದಕ್ಕೆ ದೊಡ್ಡ ದೊಡ್ಡ ನಿರ್ದೇಶಕರು ಬರಬೇಕು, ಕತೆಗಳು ಮಾಡಬೇಕು. ಕತೆ ಕೊರತೆ ತುಂಬ ಜಾಸ್ತಿ ಇದೆ. ಕತೆಗಳಿಲ್ಲ. ಕೂತಿದ್ದ ತಕ್ಷಣ ದುಡ್ಡು ಬಾಯಿ ಬಂದಂಗೆ ಕೇಳ್ತೀರಾ? ಪ್ರೊಡ್ಯೂಸರ್ ಪಾಪ ಕಳ್ತನ ಮಾಡಿಕೊಡ್ತಾನ. ನಾನು ಹೊಸ ನಿರ್ಮಾಪಕರಲ್ಲಿ ದಯವಿಟ್ಟು ಮನೆ ಮಾಡಿರ್ತೀನಿ, ಹೊಸ ಮತ್ತು ಹಳೆ ನಿರ್ಮಾಪಕರಲ್ಲಿ ದಯವಿಟ್ಟು ಸಿನಿಮಾ ಮಾಡೋರು ನೀವು ಮನೆ ಮಾಡಿದ್ರೆ ಗ್ಯಾರಂಟಿ ಇವತ್ತಿನ ದಿನ ಬರ್ತೀರಿ. ಎಚ್ಚರಿಕೆಯಿಂದ ಸಿನಿಮಾ ಮಾಡಿ. ಯಾರೇ ಕಲಾವಿದರು ಬಂದರೆ ಅವ್ರನ್ನ ಪರ್ಸೆಂಟೇಜ್ ಮಾತಾಡಿ, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದರೆ ದಯವಿಟ್ಟು ಕೊಡಿ ಅವ್ರಿಗೆ. ಏನೋ ಒಂದು ಟೋಕನ್ ಮಾಡೋದು ಸಿನಿಮಾ ಮಾಡಿ, ಸಿನಿಮಾ ಖರ್ಚು ಮಾಡಿ, ಕಂಟೆಂಟ್ ಸಿನಿಮಾ ಮಾಡಿ. ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ, ತೊಂದರೆ ಇಲ್ಲ. ನೀವು ಅವ್ರ ಮಾತು ಕೇಳ್ಕೊಂಡು ಕೆಲವು ನಿರ್ದೇಶಕರಂತೂ ವರ್ಸ್ಟ್ ಸಿನಿಮಾನೇ ಗೊತ್ತಿಲ್ಲ. ಒಂದು 3-4 ಇಟ್ಕೊಟ್ಟು ಅಂತ ಇವತ್ತು ಬೋಣಿ ಆಗದೆ ಮಾಡಿಬಿಟ್ಟವ್ರೆ. ಇವತ್ತು ಎಂತೆಂಥ ನಿರ್ಮಾಪಕರು ಖಾಲಿ ಆಗ್ಬಿಟ್ಟವ್ರು ಸರ್ ಇವತ್ತಿಲ್ಲ. ಅದರಿಂದ ಯೋಚನೆ ಮಾಡಿ ಸಿನಿಮಾ ಮಾಡಬೇಕು. ಮುಂದೆ ಬರುವಂಥ ನಿರ್ಮಾಪಕರು ನೀವೇನಾದ್ರು ಎಚ್ಚರಿಕೆ ತಪ್ಪಿದ್ರೆ ಕ್ಲೀನ್ ಬೋಲ್ಡು ಅವರೆಲ್ಲ ಬಂದು ಬರೀ ಆಸೆ ತೋರಿಸ್ತಾರೆ, ದೂರದ ಬೆಟ್ಟ ನುಣ್ಣಿಗೆ. ಅದರಿಂದ ಯೋಚನೆ ಮಾಡಿ ಸಿನಿಮಾ ಬನ್ನಿ. ಸಿನಿಮಾ ಬರ್ಬೇಕಾದ್ರೆ ತುಂಬ ಯೋಚನೆ ಮಾಡಿ. ಸಿನಿಮಾ ಸದ್ಯಕ್ಕೆ ಬರಲೇಬೇಡಿ, ತುಂಬ ಕಳ್ಕೊತೀರ. ರೆಗ್ಯುಲರ್ ಪ್ರೊಡ್ಯೂಸರ್ಗೆ ಯಾರು ಇರ್ತಾರಲ್ಲ ಎಲ್ಲ ಕಲಾವಿದ್ರ ಜೊತೆ ಆರ್ಟಿಸ್ಟ್ ಜೊತೆ ಕೋಪರೇಷನ್ ಇಟ್ಕೊಂಡು ಒಳ್ಳೆ ಕತೆ ಮಾಡಿ, ಅವ್ರಿಗೂ ಕಾಸು ಹೋಗೋ ಥರ ಮಾಡಿ, ನಿಮಗೂ ಕಾಸು ಉಳಿಸ್ಕೋ ಥರ ಮಾಡಿ, ಪರ್ಸೆಂಟೇಜ್ ಮಾತಾಡಿ ಅಂತ ಕೇಳ್ತೀನಿ. ಕಾಮಿಡಿಯರ್ ಬಾಯಿ ಬಂದಂಗೆ ಕೇಳ್ತಾರೆ, ಹೀರೋಗಳು ಬಾಯಿ ಬಂದಂಗೆ ಕೇಳ್ತಾರೆ, ಟೆಕ್ನಿಷಿಯನ್ ಬಾಯಿ ಬಂದಂಗೆ ಕೇಳ್ತಾನೆ. ಹೊಸ ಪ್ರೊಡ್ಯೂಸರ್ ಬಂದು ಕೊಟ್ಬಿಡ್ತಾರೆ. ಇವತ್ತು ಹೊಸ ಪ್ರೊಡ್ಯೂಸರ್ ಇಂಡಸ್ಟ್ರಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಒಂದು ಸಿನಿಮಾಕ್ಕೆ ಭಯಪಟ್ಟು ವಾಪಸ್ ಹೋಗ್ಬಿಟ್ಟಿರ್ತಾರೆ. ಎಲ್ಲಿ ಬರ್ತಾರೆ ಈಗ ಹೊಸ ಪ್ರೊಡ್ಯೂಸರ್ ಈಗ ಹೇಳ್ತೀರಾ, ಹೊಸ ಪ್ರೊಡ್ಯೂಸರ್ ಬಂದು ಬಾಯಿ ಬಂದಂಗೆ ಮಾಡ್ಕೋ ಅವ್ರಿಗೆ ನೆಕ್ಸ್ಟ್ ಇರಲ್ಲ. ಈಗ ಹಳೆ ಪ್ರೊಡ್ಯೂಸರ್ ಏನು ಮಾಡಬೇಕು? ಈಗ ನಾವು ಈಗ ರೈತ ಭೂಮಿ ನಂಬಿ ಮಳೆ ನಂಬಿರ್ತಾನೆ. ಅವ್ನು ಜೋಳನ ಭತ್ತನ ಗದ್ದೆನ ಹಾಕೊಂಡಿರ್ತಾರೆ. ಅವ್ರು ಅದೇ ಮಾಡಬೇಕು. ನಾವು ನಿರ್ಮಾಪಕರು ಇದೇ ಮಾಡಬೇಕು. ನಾವೆಲ್ಲಿ ಈಗ ಬೇರೆ ಮಂಡಾಗೆ ಕಾಯ್ತದೆ ಹೋಗಿ. ನಾನು ಒಂದು ಕಾಲದ ರೈತ ಎಲ್ಲ ಮಾಡ್ಕೊಂಡು ಈಗ ಕೊನೆಗೆ ಇಲ್ಲಿ ಬಂದೆ, ತಿರುಗಿ ಹೋಗೋಕ್ಕಲ್ಲ. ಅದರಿಂದ ನೀವು ರೆಗ್ಯುಲರ್ ನಿರ್ಮಾಪಕರಿಗೆ ನೀವು ಆಕಾಶನಾಸಕ್ಕೆ ಹೋಗಿ ಇಂಡಸ್ಟ್ರಿ ಖಾಲಿ ಆಯ್ತಾ ಇದೆ. ಆಮೇಲೆ ಇಂಡಸ್ಟ್ರಿ ಖಾಲಿ ನಿಮ್ಮನ್ನು ಯಾರು ನಾಳೆ ಕೇಳಲ್ಲ, ನಿಮ್ಮನ್ನು ಯಾರೂ ಕೇಳಲ್ಲ. ಅದರಿಂದ ಕತೆಗೆ ಬೆಲೆ ಕೊಡಿ, ಕತೆ ಮಾಡಿ. ನಿರ್ದೇಶಕರು ಎಚ್ಚರಿಕೆಯಿಂದ ಫಸ್ಟ್ ಕತೆ ಮಾಡಿ, ಹೊಸ ಹುಡುಗರು ಒಳ್ಳೊಳ್ಳೆ ಕಂಟೆಂಟ್ ಮಾಡಿ. ದುಡ್ಡಾಸೆ ಹೋಗ್ಬಿಡಿ. ತಮಿಳ್ನಾಡಲ್ಲಿ ಕೇಳೋದು ನೋಡಿ, ಟೀ ಬಿಸ್ಕೆಟ್ ತಿನ್ಕೊಂಡು ಜೀವನ ಮಾಡಿ ಸಿನಿಮಾ ಮಾಡ್ತಾರೆ. ಅವ್ರು ಏನು ಕೊಟ್ಟರು ಫಸ್ಟ್ ಕೆಲಸ ಮಾಡ್ತಾರೆ, ಹಿಟ್ ಮಾಡ್ತಾರೆ. ಈಗ ನಾನೇ ಮೊನ್ನೆ 2-3 ಸಿನಿಮಾ ತಮಿಳವ್ರು ಕೇಳಿದೆ. ಫಸ್ಟ್ 2 ಸಿನಿಮಾ 2 ಇಟ್ಕೊಟ್ಟವ್ರೆ. ಅವ್ರು ಬರೀ ಸಂಬಳ ಇಸ್ಕೊಂಬಿಡೋರೆ. ಇವತ್ತು ಕೇಳ್ತಾ 50 ಲಕ್ಷ ಕೇಳ್ತಾರೆ, 75 ಗ್ರೇಟ್. ಅವ್ನು 2 ಇಟ್ಕೊಟ್ಟು ಪ್ರೂವ್ ಮಾಡೋದೆ 50 ಲಕ್ಷ ಕೊಡ್ಬೋದು ಅವ್ನಿಗೆ. ಅವ್ನು ನೆಕ್ಸ್ಟ್ ವ್ಯಾಪಾರ ಆಗುತ್ತೆ ಅಂತ. ನೀವೇನೂ ಇಲ್ಲ, ಎತ್ತೇ ಇಲ್ಲ. ನಾವು ಬಂದ ತಕ್ಷಣ 50 ಲಕ್ಷ, 75 ಲಕ್ಷ, 72 ಲಕ್ಷ. ಯಾಕೆ ನೀವು ಸಿನಿಮಾಗಳು ಮಾಡ್ತಾಯಿಲ್ಲ? ಎಷ್ಟು ಜನ ಇವತ್ತು ನೀವು ದೊಡ್ಡ ದೊಡ್ಡ ಹೀರೋ ಇದ್ದಾರೆ, ಯಾಕೆ ಡೈರೆಕ್ಟ್ರುಗಳಿದ್ದಾರೆ, ಯಾಕೆ ಮಾಡ್ತಾಯಿಲ್ಲ? ನೀವು ಕೇಳಿ. ದೊಡ್ಡ ಡೈರೆಕ್ಟ್ರು ಎಷ್ಟು ಜನ ಅವ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಮಾಡಿ. ಅವ್ರು ಯಾಕೆ ಮಾಡ್ತಾಯಿಲ್ಲ? ರಾಮಾಚಾರ್ಯ ಮಾಡಿ ಡೈರೆಕ್ಟರ್ ಎಲ್ಲೋದ್ರು, ತರುಣ್ ಸುಧೀರ್ ಎಲ್ಲೋದ್ರು, ಯಾಕೆ ಮಾಡ್ತಾಯಿಲ್ಲ? ಮಾಡಿ ನೀವು ಹೊಸ ಹುಡುಗರಿಗೆ. ನಾನು ಮಾಡಬೇಡಿ ದಯವಿಟ್ಟು. ನೀವೇನು ಅನ್ಕೊಂಬಿಟ್ಟಿದ್ದೀರಾ? ಕೆ ಮಂಜು ಬಂದು ಕೇಳ್ತಾರೆ. ಕೆ ಮಂಜು ಲೈಫಲ್ಲಿ ಕೇಳಲ್ಲ. ಕೆ ಮಂಜುಗಿರೋ ಕಾಂಟ್ಯಾಕ್ಟ್ ನೀವೇನು ಏನೂ ಮಾಡೋಕ್ಕಾಗಲ್ಲ. ನಾನು ಕೇರಳದಲ್ಲಿ ನಂಬರ್ 1 ಕಾಂಟ್ಯಾಕ್ಟು, ತಮಿಳ್ನಾಡಲ್ಲಿ ನಂಬರ್ 1 ಕಾಂಟ್ಯಾಕ್ಟು. ಯಾರು ಬೇಕಾದ್ರೆ ನಾನು ಮಾಡ್ತೇನೆ. ನಾನು ಸಿನಿಮಾ ನಾನು ಇದು ಮಾಡೋಕ್ಕೆ ತುಂಬ ಕಷ್ಟ. ನನ್ನಂತವೇ ಶೇಕ್ ಆಗ್ಬಿಡ್ತೀವಿ, ಉಳ್ಕೊಳ್ಳಲ್ಲ. ಕೋಕೋರಾಜ್ ಎಂತೆಂಥ ಕಂಪ್ನಿ ಸರ್, ಎಂತೆಂಥ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡೋರೆ. ಅವರೇ ಸುಮ್ಮನೆ ಆಗ್ಬಿಟ್ಟವ್ರೆ. ಯೋಚನೆ ಮಾಡಿ. ಅದರಿಂದ ನನ್ನೊಬ್ಬ ಆಯ್ಕೆ ಅಲ್ಲ, ಉದ್ಯಮ ಅಂತ ಯೋಚನೆ ಮಾಡಿ. ಚಿತ್ರರಂಗ ನೂರಾರು ಕಾರ್ಮಿಕರವರೇ, ನೂರಾರು ಜನ ಇದನ್ನು ಜೀವನ ನಂಬ್ಕೊಂಡವ್ರೆ. ಸಾವಿರಾರು ಥಿಯೇಟ್ರಿಗೆ ಬಾಕ್ಲಾಗ್ಬಿಟ್ಟವ್ರೆ. ಅದೆಲ್ಲ ಮೈಂಡಲ್ಲಿ ಯೋಚನೆ ಮಾಡಿ. ನಂದು ನನ್ನ ಸ್ವಂತ ಅಂತ ಯೋಚನೆ ಮಾಡಿಬಿಡಿ. ಇದು ನಿಮ್ಮ ದಯವಿಟ್ಟು ಉದ್ಯಮದ ದೃಷ್ಟಿಯಿಂದ. ಒಂದು ಕಾಲದಲ್ಲಿ ಯಾರೂ ಏನೂ ಇರಲಿಲ್ಲ, ಇವತ್ತೆಲ್ಲರೂ ಭಗವಂತ ಚೆನ್ನಾಗಿಟ್ಟಾನೆ. ಅದನ್ನು ದಯವಿಟ್ಟು ಉಳಿಸ್ಕೊಳ್ಳೋಕ್ಕೆ ಯೋಚನೆ ಮಾಡಿ ಅಂತ ನಾನು ಈ ಮೂಲಕ ನಿಮ್ಮನ್ನು ಮನವಿ ಮಾಡ್ತೀನಿ. ಅದರಿಂದ ಎಲ್ಲ ನಿರ್ದೇಶಕರು ಹುಡುಗರು ದಯವಿಟ್ಟು ನೀವೆಲ್ಲ ಒಳ್ಳೊಳ್ಳೆ ಡೇಟ್ ಉಳಿದಿರೋ ಒಂದು 7 ಜನ ಇದ್ದೀರಾ, ಸಿನಿಮಾ ಮಾಡಿ. ಈ ಪ್ರೇಮು 4 ವರ್ಷ ಸಿನಿಮಾ ಮಾಡಿ.